ಜೊತೆಗೆ ಪ್ರಧಾನಿಗಳು ವೀಕ್ ಪ್ರಧಾನಿ ಅಂತೇಳಿ ವಿ.ಕೆ. ಹರಿಪ್ರಸಾದ್ ಅವರ ಆರೋಪ ಭಾಳ ದುರಾದೃಷ್ಟಕರ ಇದು. ದೇಶದ ಸಂಸತ್ತಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಪತಿ ಭಾಷಣಕ್ಕೆ ಧನ್ಯವಾದ ಪ್ರಸ್ತಾಪದಲ್ಲಿ ಪ್ರಧಾನಮಂತ್ರಿಗಳಿಗೆ ಲೋಕಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ದಲೇ ಇದ್ದಿದ್ದು, ಪ್ರಧಾನಮಂತ್ರಿಗಳು ಮಾತನಾಡದಲೇ ಇದ್ದಿದ್ದು ಇದೇ ಮೊದಲನೇ ಸತಿ. ನಾವಾಗಲೇ ನೋಡಿದ್ವಿ, ಮೊನ್ನೆ ಸಂಸತ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಸದನದಲ್ಲಿ ಇಲ್ಲದಲೇ ಇರುವಂಥ ಸಂದರ್ಭದಲ್ಲೇ 8-10 ಜನ ಮಹಿಳಾ ಸಂಸದರನ್ನು ಕಾಂಗ್ರೆಸ್ ಪಾರ್ಟಿ ಮುಂದ್ಗಡೆ ತಳ್ಳಿ ಪ್ರಧಾನಮಂತ್ರಿಗಳು ಕೂತ್ಕೊಳ್ಳುವಂಥ ಅವರ ಸೀಟ್ನಿಗೆ ಬ್ಯಾನರ್ಗಳನ್ನು ಹಿಡ್ಕೊಂಡು ಬಂದು ಘೇರಾವ್ ಮಾಡಿ ಈಗಾಗಲೇ ಮಾಡಿದರು. ಲೋಕಸಭೆಯ ಸ್ಪೀಕರಿಗೆ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ತಿರ್ಗಾ ಇದೇ ರೀತಿ ಮಾಡ್ತಾರೆ ಅನ್ನುವಂಥ ಮುನ್ಸೂಚನೆ ಇದ್ದಿದ್ದರಿಂದ ಈ ರೀತಿ ಭಾಷಣ ಮಾಡೋದು ಬೇಡ ಅಂತ ಅವರು ಪ್ರಧಾನಮಂತ್ರಿಗಳಿಗೆ ಸೂಚಿಸಿದರು. ಸದನಗಳಿರುವಂಥದ್ದೇನೇ ಚರ್ಚೆ ಮಾಡಲಿಕ್ಕೆ, ಭಾಷಣದ ಮುಖಾಂತರ, ಚರ್ಚೆ ಮುಖಾಂತರ ಜನಸಾಮಾನ್ಯರ ವಿಷಯವನ್ನು, ದೇಶದ ಸಮಸ್ಯೆಯನ್ನು ಚರ್ಚೆ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸದನದಲ್ಲಿ ಚರ್ಚೆ ಮಾಡಲಿಕ್ಕೂ ಕೂಡ ಇವತ್ತು ಮುಂದುಬರದಲ್ಲೇ ಇರುವಂಥದ್ದು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಲೇ ಹೇಳ್ಬೋದು. ಇಡೀ ದೇಶ ಇವತ್ತು ಇದನ್ನು ನೋಡಿದೆ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ದೇಶ ಅದಕ್ಕೆ ಉತ್ತರ ಕೂಡ ಕೊಡುತ್ತೆ. ನಾನು ಸದನದಲ್ಲೂ ಮಾತನಾಡ್ತಾ ಹೇಳಿದೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ 95 ನಾಟ್ಔಟ್. ಇವಾಗ ರಾಹುಲ್ ಗಾಂಧಿ 95 ಎಲೆಕ್ಷನ್ಸು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತಿದೆ. ಈಗ ಇನ್ನೊಂದು 2-3 ತಿಂಗಳಲ್ಲಿ ಇನ್ನೂ 5 ರಾಜ್ಯದಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಸೆಂಚುರಿ ಹೊಡೆಯುವಂಥದ್ದು ಶತಸಿದ್ಧ. ರಾಜ್ಯದ ಮತ್ತು ದೇಶದ ಜನ ಪಂಚಾಯಿತಿ ಎಲೆಕ್ಷನ್ ಇರ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು, ಎಲ್ಲ ಕಡೆ ಅವರನ್ನು ವಿರೋಧ ಮಾಡ್ತಾ ಇರುವಂಥದ್ದೇ ಅವ್ರ ಈ ಬಿಹೇವಿಯರ್ ಕಾರಣಕ್ಕೋಸ್ಕರ. ಪ್ರಧಾನಿಗಳಿಗೆ ಒಂದು ಗೇರ ಹಾಕುವಂಥ ಪ್ರಯತ್ನ ನಡೀತು. ಜೊತೆಗೆ ಪ್ರಧಾನಿಗಳು ವೀಕ್ ಪ್ರಧಾನಿ ಅಂತೇಳಿ ವಿ.ಕೆ. ಹರಿಪ್ರಸಾದ್ ಅವರ ಆರೋಪ ಭಾಳ ದುರಾದೃಷ್ಟಕರ ಇದು. ದೇಶದ ಸಂಸತ್ತಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಪತಿ ಭಾಷಣಕ್ಕೆ ಧನ್ಯವಾದ ಪ್ರಸ್ತಾಪದಲ್ಲಿ ಪ್ರಧಾನಮಂತ್ರಿಗಳಿಗೆ ಲೋಕಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ದಲೇ ಇದ್ದಿದ್ದು, ಪ್ರಧಾನಮಂತ್ರಿಗಳು ಮಾತನಾಡದಲೇ ಇದ್ದಿದ್ದು ಇದೇ ಮೊದಲನೇ ಸತಿ. ನಾವಾಗಲೇ ನೋಡಿದ್ವಿ, ಮೊನ್ನೆ ಸಂಸತ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಸದನದಲ್ಲಿ ಇಲ್ಲದಲೇ ಇರುವಂಥ ಸಂದರ್ಭದಲ್ಲೇ 8-10 ಜನ ಮಹಿಳಾ ಸಂಸದರನ್ನು ಕಾಂಗ್ರೆಸ್ ಪಾರ್ಟಿ ಮುಂದ್ಗಡೆ ತಳ್ಳಿ ಪ್ರಧಾನಮಂತ್ರಿಗಳು ಕೂತ್ಕೊಳ್ಳುವಂಥ ಅವರ ಸೀಟ್ನಿಗೆ ಬ್ಯಾನರ್ಗಳನ್ನು ಹಿಡ್ಕೊಂಡು ಬಂದು ಘೇರಾವ್ ಮಾಡಿ ಈಗಾಗಲೇ ಮಾಡಿದರು. ಲೋಕಸಭೆಯ ಸ್ಪೀಕರಿಗೆ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ತಿರ್ಗಾ ಇದೇ ರೀತಿ ಮಾಡ್ತಾರೆ ಅನ್ನುವಂಥ ಮುನ್ಸೂಚನೆ ಇದ್ದಿದ್ದರಿಂದ ಈ ರೀತಿ ಭಾಷಣ ಮಾಡೋದು ಬೇಡ ಅಂತ ಅವರು ಪ್ರಧಾನಮಂತ್ರಿಗಳಿಗೆ ಸೂಚಿಸಿದರು. ಸದನಗಳಿರುವಂಥದ್ದೇನೇ ಚರ್ಚೆ ಮಾಡಲಿಕ್ಕೆ, ಭಾಷಣದ ಮುಖಾಂತರ, ಚರ್ಚೆ ಮುಖಾಂತರ ಜನಸಾಮಾನ್ಯರ ವಿಷಯವನ್ನು, ದೇಶದ ಸಮಸ್ಯೆಯನ್ನು ಚರ್ಚೆ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸದನದಲ್ಲಿ ಚರ್ಚೆ ಮಾಡಲಿಕ್ಕೂ ಕೂಡ ಇವತ್ತು ಮುಂದುಬರದಲ್ಲೇ ಇರುವಂಥದ್ದು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಲೇ ಹೇಳ್ಬೋದು. ಇಡೀ ದೇಶ ಇವತ್ತು ಇದನ್ನು ನೋಡಿದೆ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ದೇಶ ಅದಕ್ಕೆ ಉತ್ತರ ಕೂಡ ಕೊಡುತ್ತೆ. ನಾನು ಸದನದಲ್ಲೂ ಮಾತನಾಡ್ತಾ ಹೇಳಿದೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ 95 ನಾಟ್ಔಟ್. ಇವಾಗ ರಾಹುಲ್ ಗಾಂಧಿ 95 ಎಲೆಕ್ಷನ್ಸು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತಿದೆ. ಈಗ ಇನ್ನೊಂದು 2-3 ತಿಂಗಳಲ್ಲಿ ಇನ್ನೂ 5 ರಾಜ್ಯದಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಸೆಂಚುರಿ ಹೊಡೆಯುವಂಥದ್ದು ಶತಸಿದ್ಧ. ರಾಜ್ಯದ ಮತ್ತು ದೇಶದ ಜನ ಪಂಚಾಯಿತಿ ಎಲೆಕ್ಷನ್ ಇರ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು, ಎಲ್ಲ ಕಡೆ ಅವರನ್ನು ವಿರೋಧ ಮಾಡ್ತಾ ಇರುವಂಥದ್ದೇ ಅವ್ರ ಈ ಬಿಹೇವಿಯರ್ ಕಾರಣಕ್ಕೋಸ್ಕರ.